ಶೋ ನೋಡ್ತೀರಿ? ಬಿಗ್ ಬಾಸ್ ಶೋ ನಾವು ನೋಡ್ತೀನಿ. ಅದರಲ್ಲಿ ಚೆನ್ನಾಗಿ ಆಡ್ತಾ ಇರೋದು ಸಂಗೀತ ಆಡ್ತಾ ಇರೋದು. ಬಟ್ ಸಂಗೀತ ಅಷ್ಟು ಎಗನಿಸ್ಟ್ ಆಗಿ ಎಲ್ಲರೂ ಇದ್ರೇನು ಅದು ಅವಳ ಆಟ ಎಲ್ಲೂ ಬಿಟ್ಕೊಟ್ಟಿಲ್ಲ. ಒಂದು ಹೆಣ್ಣಾಗಿ ಆ ಥರ ಆಡ್ತಾ ಇದ್ದಾರೆ ಅಂದರೆ ಅವರೇ ಗೆಲ್ಲಬೇಕು, ಸಂಗೀತನೇ ಗೆಲ್ಲಬೇಕು. ವಿನಯ್ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡೇ ಆಟ ಆಡ್ತಾ ಇದಾರಂತ. ಟಾರ್ಗೆಟ್ ಏನಿಲ್ಲ, ಇನ್ನು ಅವರು ವಿನಯ್ ಅವರು ಸಂಗೀತದ ಮೇಲೆ ಟಾರ್ಗೆಟ್ ಮಾಡ್ತಾ ಇರೋದು. ಇತ್ತೀಚೆಗೆ ಕ್ಯಾಮ್ರಾ ಮುಂದೆ ಅಳೋದೇ ಜಾಸ್ತಿ ಆಗ್ತಾ ಇದೆ. ಏನು ಕಳ್ತಾರೆ ಅಂದರೆ ಇವಾಗ ಒಂದು ಮನೇಲಿ ಎಗನಿಸ್ಟ್ ಎಲ್ಲರೂ ಎಗನಿಸ್ಟ್ ಆದರೆ ಅವರೇ ಒಬ್ಬರೇ ಹೆಂಗೆ ಆಡೋಕ್ಕಾಗತ್ತೆ? ಸೊ ಅದಕ್ಕೆ ಸಂಗೀತ ಅವರೇ ಗೆಲ್ಲಬೇಕು ಅಂತ ನನ್ನ ಇದು. ಅವರು ಆನೆಸ್ಟಾಗಿ ಆಡ್ತಾ ಇದ್ದಾರೆ ಸಂಗೀತ ಅವರು. ಡ್ರೋನ್ ಪ್ರತಾಪ್ ಅವರು ಸ್ವಲ್ಪ ಹಾಸ್ಪಿಟ್ಲ್ ಹೋಗಿ ಬಂದ್ಮೇಲೆ ಮೊದಲು ಡ್ರೋನ್ ಪ್ರತಾಪ್ ಅವ್ರ ಕಣ್ಣೀರು ಜಾಸ್ತಿ ಆಗ್ತಿತ್ತು, ಸಂಗೀತ ಅವ್ರದ್ದೇ ಕ್ಯಾಮ್ರಾ ಮುಂದೆ ಜಾಸ್ತಿ ಕಣ್ಣೀರು ಆಗ್ತಾ ಇದೆ ಅಂತ. ಸುಮ್ಮನೆ ಒಂದು ಕಣ್ಣಲ್ಲಿ ನೀರು ಬರೋದು ಚಾನ್ಸೇ ಇಲ್ಲ. ಏನಾನ ನೋವಿದ್ರೇನೆ ತಾನೇ ಕಣ್ಣೀರು. ಈಗ ಅವರೆಲ್ಲ ಅಷ್ಟು ಚೆನ್ನಾಗಿ ಆಡ್ತಾ ಇದ್ರು, ಕಳಪೆ ಯಾರು ಕೊಟ್ಟರು? ಸಂಗೀತ ಅವ್ರಿಗೆ ತಾನೇ ಕೊಟ್ಟಿರೋದು. ಮತ್ತೆ ಒಂದು ಆಟ ಆಡದೆ ಇರೋರಿಗೆ ತುಕಾಲಿ ಅವ್ರಿಗೆ ಇದು ಮಾಡಿದ್ರು. ಮತ್ತೆ ಸಂಗೀತ ಅವ್ರು ಮತ್ತೆ ಅಷ್ಟು ಚೆನ್ನಾಗಿ ಆಡಿ ಅವ್ರು ಕಳಪೆ ಕೊಟ್ಟರೆ ಇನ್ನು ಕಣ್ಣೀರು ಬರದೆ ಇನ್ನೇನು ಆಗುತ್ತೆ? ಇತ್ತೀಚೆಗೆ ಯಾವ ಕಾಯಿಲೆ ಅಂತೀನಿ ಒಬ್ಬೊಬ್ಬರೇ ಮಾತಾಡೋದು, ಬೇಕಂತಾನೆ ಕ್ಯಾಮ್ರಾ ಮುಂದೆ ನೋಟೆಡ್ ಆಗಲಿ ಅಂತೇಳಿ ಮಾತಾಡ್ತಾ ಇದ್ದಾರಾ ಅಂತ. ಆ ಥರ ಏನು ಮಾತಾಡ್ತಾ ಇಲ್ಲ. ಇನ್ನು ಯಾರು ಅಲ್ಲಿ ಮಾತಾಡೋರೇ ಇಲ್ಲ ಅಂದಮೇಲೆ ಅವ್ರು ಇನ್ನು ಯಾರ ಹತ್ರ ಮಾತಾಡಬೇಕು? ಕ್ಯಾಮ್ರಾ ಹತ್ರನೇ ಮಾತಾಡಬೇಕು. ಕಾರ್ತಿಕ್ ಅವರು ಇದ್ರು, ಅವರು ದೂರ ಮಾಡ್ಕೊಂಡ್ರು. ಅವರು ಬಿಡಿ, ಅವರು ಝೀರೋನೇ. ಸಂಗೀತನ ಯಾವತ್ತು ಬಿಟ್ಟು ದೂರ ಹೋದ್ಮೇಲೆ ಆಕ್ಚುಲಿ ಸಂಗೀತ ಜೊತೆ ಇರುವಾಗಲೂ ಅಟ್ಲೀಸ್ಟ್ ಇದ್ದಿದ್ರು. ಸಂಗೀತ ಬಿಟ್ಟೋದ್ಮೇಲೆ ಇನ್ನೂ ಝೀರೋನೇ ಆದ್ರು. ಅವರು ಬಕೆಟ್ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ರಲ್ರ, ಅದು ಸರಿನಾ ಅಂತ? ಬಕೆಟ್ ಅಂತ ಅವ್ರೇನು ಸರಿಯಾಗಿ ಕೊಡ್ಲಿಲ್ಲ. ಈಗೇನ್ ಮಾಡ್ತಾ ಇದಾರೆ ಅವರು? ಬಕೆಟ್ ಅಂತಾನೆ ಹಿಡಿತಾ ಇದಾರೆ. ಗುಡ್ ಫ್ರೆಂಡ್ ವಿನಯ್ ಕಾರ್ತಿಕ್ ಅವರು ಏನೇ ಇದ್ರೆ ಅದಕ್ಕೆ ಮುಂಚೆ ಅವ್ರು ಅಷ್ಟೆಲ್ಲ ಮಾತಾಡೋಗಿ ಹೇಳಿಲ್ಲ ಅಲ್ಲ. ಸಂಗೀತ ಅವರು ವಿನಯ್ ಅವ್ರ ಹತ್ರ ಹೋಗಿ ಬಂದವರು ಇದ್ದಾರೆ, ಅವ್ರು ಬೆಸ್ಟ್ ಅಂತ ಹೇಳಿದ್ದು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಈಗ ಬಕೆಟ್ ಅಂತ ಹೇಳಿ ಯಾಕಂದ್ರೆ ಅವರು ಇವಾಗ ಸಂಗೀತ ಒಂದು ಗೇಮಲ್ಲಿ ಇದ್ದಾಗ ಅವ್ರ ಗೇಮಲ್ಲಿ ಇದು ಮಾಡ್ತಾರೆ, ಅಲ್ಲಿ ಬಕೆಟ್ ಅಂತ ಇದು ಮಾಡಿಲ್ಲ ಅಲ್ವಾ? ಅವ್ರು ಬಕೆಟ್ ಅಂತ ಹೇಳಿದ್ರೆ ಇವಾಗ ಬಕೆಟೇ ಕೆಲಸನೇ ಮಾಡ್ತಾ ಇದ್ರಲ್ಲ. ಎಲ್ಲರೂ ಅಲ್ಲಿ ಮಾಡ್ತಾ ಇರೋರೆಲ್ಲ ಅದೇ ಕೆಲಸ ತಾನೇ ಮಾಡ್ತಾ ಇರೋದು. ಸಂಗೀತ ಒಬ್ರು ಮತ್ತೆ ಪ್ರತಾಪ್ ಒಬ್ಬರು ಬಿಟ್ಟು ಇನ್ನೆಲ್ಲರೂ ಚೆನ್ನಾಗಿ ಆಡ್ತಾರೆ. ನಿನ್ನೆ ಶ್ರುತಿ ಮೇಡಮ್ ಅವ್ರು ಬಂದ್ರು, ನೋಡಿದ್ರೆ ಎಪಿಸೋಡ್ ತುಂಬಾ ಚೆನ್ನಾಗಿ ಇದು ಮಾಡಿದ್ರು. ಶ್ರುತಿ ಮೇಡಮ್ ಮಾತ್ರ ಎಲ್ರಿಗೂ ಒಂದೇ ತರ ನ್ಯಾಯವಾಗಿ ಎಲ್ಲ ಒಂದೇ ತರ ಮಾಡಿದ್ರು. ತುಂಬಾ ಚೆನ್ನಾಗಿ ಇದು ಮಾಡಿ. ಅಳೋದ್ರಲ್ಲಿ ನಿಮಗಿಂತ ನಾನು ಸೀನಿಯರ್ ಅಂತಂದ್ರೆ ಅವರು. ಹೌದು, ಎಲ್ರಿಗೂ ಅವರು ಎಲ್ಲದರಲ್ಲಿನೂ ನೋಡ್ಬೇಕಲ್ಲ, ಎಲ್ಲದರಲ್ಲಿನೂ ಇದು ಮಾಡ್ತಾರಲ್ವಾ? ಯಾಕಂದ್ರೆ ಅವ್ರನ್ನು ವಿನ್ನರ್ ಆದವರು ಯಾವ ರೀತಿ ಇರಬೇಕು ಅಂತಾನು ಹೇಳಿದ್ರು. ಅದು ಸರಿ, ಸಂಗೀತನೇ ಖಂಡಿತ ವಿನ್ ಆಗೋದು. ಮಹಿಳೆ ಬಂದ್ರೆ ಇನ್ನ ನಮಗೆ ಖುಷಿನೇ. ನಿನ್ನೆ ವಿನಯ್ ಅವರು ಡುಬಾಕ್ ಅಂತಿದ್ದು ನಿಜ ಅಂತೀರಾ? ನಿಜಾನೇ ಇರ್ಬೋದು, ಇಲ್ಲ ಸುಮ್ಮನೆ ಯಾರನ್ನ ಹೇಳ್ತಾರ ಡುಬಾಕ್ ಅಂತ ಅಂದಿರ್ತಾರೆ. ಅದ್ರಲ್ಲಿ ಇವಾಗ ಕ್ಯಾಮ್ರಾ ಇದ್ದೇ ಇರುತ್ತಲ್ಲ, ಹಿಂದೆ ತಿರುಗಿ ನೋಡಿದ್ರೆ ಗೊತ್ತಾಗುತ್ತೆ. ಡ್ರೋನ್ ಪ್ರತಾಪ್ ಅವ್ರು ಗೆಲ್ತಾರ ಅನ್ನೋ ಒಂದು ಟಾಕ್ ಶುರುವಾಗಿದೆ ಅಮ್ಮ. ಅವ್ರಿಗೆ ಪ್ರತಾಪ್ ಅವ್ರ ಗೆಲ್ಲಿ, ಇಲ್ಲಾಂದ್ರೆ ಸಂಗೀತ ಅವ್ರ ಗೆಲ್ಲಿ, ಇಬ್ರು ದೀದಿ ನಮ್ಗೆ ಸಂತೋಷನೇ. ಅಕ್ಕ ತಮ್ಮ ಯಾರಿಗಿದ್ರು ನಮ್ಗೆ ಸಂತೋಷನೇ ಇಲ್ಲ. ಆಕ್ಚುಲಿ ಚೆನ್ನಾಗಿ ಆಡ್ತಾ ಇರೋದು ಪ್ರತಾಪ್ ಮತ್ತೆ ಸಂಗೀತ. ಅದು ತುಂಬಾ ಅಂದ್ರೆ ಸಂಗೀತನೇ. ಅಣ್ಣ ಅಕ್ಕ ತಂಗಿ ಅಕ್ಕ ತಮ್ಮ ಅಕ್ಕ ತಮ್ಮದಲ್ಲಿ ಯಾರಿಗಿದ್ರು ಸಂತೋಷನೇ ನಮಗೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾ ಇದ್ದಾರೆ? ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಬಿಗ್ ಬಾಸ್ ತುಂಬಾ ಚೆನ್ನಾಗಿದೆ. ಬಟ್ ಈ ವಿನಯ್ ಇಂದ ಬಿಗ್ ಬಾಸ್ ಶೋನೇ ಚೆನ್ನಾಗಿಲ್ಲ ಹೇಳ್ಬೇಕಂದ್ರೆ. ಎಲ್ಲ ಬರೀ ಜಗಳನೇ. ಅದರಲ್ಲಿ ಗೇಮ್ ಆಡಿದ್ರ ಬಿಟ್ರ ಅಲ್ಲಿಗೆ ಬಿಡಬೇಕು. ಒಬ್ಬ ಮನುಷ್ಯನ ಟಾರ್ಗೆಟ್ ಮಾಡೋದಿದೆ ಅಲ್ಲ, ಅದು ತುಂಬ ಆ ಮಹಿಳೆ ಸಂಗೀತ ಅನ್ನೋಳು ಅಷ್ಟು ಚೆನ್ನಾಗಿ ಅದು ನಿಭಾಯಿಸೋದಿದೆ ಅಲ್ಲ. ಇವಾಗ ನಾವೇ ಒಂದು ಮನೇಲಿದ್ದು ನಾವು ನಿಭಾಯಿಸೋದಿದೆಲ್ಲ, ಅದು ತುಂಬ ಕಷ್ಟ ಇದೆ. ಈ ಸಲದ ಏನು ಹೇಳ್ತಿದ್ರಿ? ಇವಾಗ ಒಂದು ಮನೇಲಿ ನಾವು ನಿಭಾಯಿಸೋದಂದ್ರೆ ಎಷ್ಟು ಕಷ್ಟ ಇರುತ್ತೆ. ಎಲ್ಲರೂ ಎಗನಿಸ್ಟು. ಅದು ಬಿಟ್ಟು ಅವ್ರು ಎಲ್ಲ ಒಂದು ಇದರಲ್ಲಿ ಬಿಗ್ ಬಾಸ್ ಮನೆಗೆ ಹೋಗಿ ಎಲ್ಲರೂ ಎಗನಿಸ್ಟ್ ಅವ್ರ ಮೇಲೆ. ಅವ್ರೊಬ್ರು ಇವಾಗ ನೋಡಿ ಕ್ಯಾಪ್ಟನ್ ಆಗ್ಬೇಕಂದ್ರೆ ಎಲ್ಲ ಆಗ್ತಾ ಇದಾರೆ. ಅವರು ಕ್ಯಾಪ್ಟನ್ ಜೊತೆ ಎಲ್ಲ ಇದು ಮಾಡ್ತಾ ಇದಾರಲ್ಲ, ಆಗೋದಕ್ಕೆ ಚಾನ್ಸ್ ಆಗ್ತಾ ಇದೆಯಾ? ಎಲ್ಲ ಎಗನಿಸ್ಟ್. ವಿನಯ್ ಅವ್ರ ಜಾಗದಲ್ಲಿ ಸಂಗೀತ ಅವ್ರ ಇದ್ರು ನಮ್ರತಾ ಅವರೇ ಗೆಲ್ಲೋದು. ಹೌದು, ನಿಜ, ಖಂಡಿತ. ಅದಕ್ಕೆ ಈಗ ಸಂಗೀತ ಅವರೇ ಖಂಡಿತ ಸಂಗೀತ ಗೆಲ್ಲಿ ಅಂತ ನಮ್ಗೆ ತುಂಬಾ ಖುಷಿ ಆಗುತ್ತೆ ಸಂಗೀತ ಗೆದ್ರೆ. ನಿಮ್ಮ ಓಟು? ನನ್ನ ಓಟು ಸಂಗೀತನೇ. ಈ ವಾರ ಡಬಲ್ ಎಲಿಮಿನೇಷನ್ ಅಂತಿದ್ದಾರೆ, ಯಾರು ಹೋಗ್ಬೋದು ಅಂತೀರಾ? ಹೋದ್ರೆ ಮೈಕಲ್ ಹೋಗ್ಲಿ ಫಸ್ಟ್. ಮೈಕಲ್ ಕನ್ನಡ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಕನ್ನಡದ ಪ್ರೇಮ. ಇಲ್ಲ, ಅವರು ಆಡ್ತಾ ಇರೋದು ಗೇಮ್. ಮೈಕಲ್ ಹೋಗ್ಲಿ, ಖಂಡಿತ ಮೈಕಲ್ ಹೋಗ್ಲಿ. ಅವಿನೂ ಪರವಾಗಿಲ್ಲ, ಒಂದು ಸ್ವಲ್ಪ ಚೆನ್ನಾಗಿ ಆಡ್ತಾ ಇದ್ದಾರೆ. ಮೈಕಲ್ ಹೋದ್ರೆ ನಮ್ಗೆ ಇನ್ನೂ ಖುಷಿನೇ. ಪ್ರೋಮೋ ನೋಡಿದಾಗ ಇಬ್ಬರನ್ನ ನಿಂದಿರಿಸಿದ್ರು, ಇಬ್ಬರು ಔಟ್ ಆಗಿದ್ದಾರೆ ಅಂತ. ಸಂಗೀತ ವಿನಯ್ ಇಬ್ಬರಲ್ಲಿ ಯಾರಾದ್ರೂ ಹೋಗ್ತಾರ ಅಂತ ಒಂದು ಸ್ಟಾಕ್ ಶುರುವಾಗಿದೆ. ವಿನಯ್ ಹೋಗ್ಲಿ, ಖಂಡಿತ ವಿನಯ್ ಅಷ್ಟು ತೊಲಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸಂಗೀತ ಇರ್ಬೇಕು ಅವಾಗ. ಈ ಸಲದ ಬಿಗ್ ಬಾಸ್ ಶೋ ಹಾಳಾಗ್ತಾ ಇರೋದು ಇವರಿಬ್ಬರಿಂದ ಅಂತ, ವಿನಯ್ ಮತ್ತು ಸಂಗೀತ. ಖಂಡಿತ ಇಲ್ಲ, ಸಂಗೀತ ಇಂದ ಅಂತೂ ಅಲ್ಲ, ವಿನಯ್ ಇಂದ ಫುಲ್ ಎಲ್ರೂ ಏನ್ ಮಾಡ್ಕೊಂಡಿದ್ದಾನಂದ್ರೆ ಎಲ್ರೂ ಒಂದು ಹಿಡಿತದಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನ ಅವನು. ಅವ್ನು ಯಾರು ಎದುರಿಸೋದೇ ಇಲ್ಲ ನೋಡಿ. ಅವ್ನಿಗೆ ಆಕ್ಚುಲಿ ಸಂಗೀತ 2 ಸರಿ ಕಳಪೆ ಕೊಟ್ಟರು. ಅದೇ ಯಾಕೆ ನಮ್ರತಾ ಹೋಗ್ಲಿಲ್ಲ? ನಮ್ರತಾ ಏನ್ ಗೇಮ್ ಆಡ್ತಾಳೆ? ನಮ್ರತಾನೇ ಆಗಲಿ ವಿನಯ್ ಆಗಲಿ ಏನ್ ವಿನಯ್ ಈ ಸರಿ ಕೈ ಒಂದು ಇಟ್ಬಿಟ್ರೆ ಇನ್ನೇನು ಆಡ್ತಾನೆ ಗೇಮು? ಎಲ್ಲ ಅವನ್ನ ನೋಡಿದ್ರೆ ಎದುರ್ತಾರೆ. ಯಾಕೆ ಆ ಥರ ಹೆದರೋ ಅವಶ್ಯಕತೆ? ಆನೆ ಅನ್ನೋದು ಹಂಗೆ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಆನೆನ ಅದು ಸುಮ್ಮನೆ ವೇಸ್ಟ್. ಗೊಂಬೆ ಆನೆ ಇಟ್ಕೊಂಡು ಏನ್ ಮಾಡ್ತಾರೆ? ಅದು ಸಂಗೀತ ರಿಯಲ್ ಆಗಿ ಆಡ್ತಾ ಇದ್ದಾಳೆ. ಅದು ತುಂಬಾ ನಮ್ಗೆ ಸಂತೋಷ ಆಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ಸೂಪರ್ ಮೇಡಮ್, ಚೆನ್ನಾಗಿದೆ.